ಬಿಗ್ ಬಾಸ್ ಸೀಸನ್ 12 ದಿನದಿಂದ ದಿನಕ್ಕೆ ರೋಚಕ ತಿರುವನ್ನ ಪಡೆದುಕೊಳ್ತಿದ್ದು ಈ ವಾರದ ನಾಮಿನೇಷನ್ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಈ ವಾರವಂತೂ ರ್ಯಾಪ್ ಸಾಂಗ್ ಒಂದನ್ನ ಕ್ರಿಯೇಟ್ ಮಾಡಿ ಗಿಲ್ಲಿಯವರು ಎಲ್ಲರನ್ನ ರಂಜಿಸಿದ್ರು. ನಿಜಕ್ಕೂ ಅವರ ರ್ಯಾಪ್ ಸಾಂಗ್ಗೆ ಫಿದಾ ಆಗದೆ ಇರೋರಂತೂ ಇಲ್ವೇ ಇಲ್ಲ. ರ್ಯಾಪ್ ಸಾಂಗ್ಗೆ ಸ್ಟೆಪ್ ಹಾಕಿದ್ದು ಕಾವ್ಯ ಮತ್ತೆ ಸ್ಪಂದನ ಅವರು. ನೀವು ನೋಡೇ ಇರ್ತೀರಾ, ನಿಜಕ್ಕೂ ಮಜವಾಗಿತ್ತು. ಹಾಗೆ ಎಲ್ಲರೂ ಹೊಸ ವರ್ಷದ ಸಂಭ್ರಮದಲ್ಲಿದ್ರು. ಹಾಗೆ ಒಂದಷ್ಟು ಕಿತ್ತಾಟಗಳು, ಅರಚಾಟ, ಕಿರುಚಾಟಗಳು ನಡೀತು. ಹಾಗೆ ಈ ವಾರದ ಒಂದಷ್ಟು ಕ್ಯಾಪ್ಟನ್ಸಿ ವಿಚಾರದಲ್ಲೂ ಕೂಡ ಕಿರಿಕಲ್ ನಡೆದೇ ಇತ್ತು. ಇದರೆಲ್ಲದರ ಮಧ್ಯೆ ವಾರದ ಕೊನೆಯಲ್ಲಿ ಇವತ್ತು ಅಂದ್ರೆ ಶನಿವಾರ ರಾತ್ರಿ ಕಿಚ್ಚನ ಪಂಚಾಯಿತಿ ಶುರುವಾಗುತ್ತೆ. ಇವತ್ತು ಯಾರು ಎಲಿಮಿನೇಟ್ ಆಗಿರೋದು ಅಂತೇಳಿ, ಯಾರು ಮನೆಗೆ ಹೋಗ್ತಿದ್ದಾರೆ ಅಂತ ಕಿಚ್ಚ ಸುದೀಪ್ ಅವರು ರಿವೀಲ್ ಮಾಡಲಿದ್ದಾರೆ. ಒಂದಷ್ಟು ಮಂದಿಗೆ ಗೊತ್ತಾಗಿರ್ಬೋದು. ನಿಮ್ಗೆ ಈ ವಿಡಿಯೋದ ಕೊನೆಯಲ್ಲಿ ಯಾರು ನಾಮಿನೇಟ್ ಆಗಿದ್ದಾರೆ, ಯಾರು ಲಗೇಜ್ನ ಪ್ಯಾಕ್ ಮಾಡಿ ಮನೆ ಕಡೆ ಹೊರಟಿದ್ದಾರೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಜಕ್ಕೂ ಬಿಗ್ ಬಾಸ್ ಅನ್ನೋದು ಒಂದಷ್ಟು ಜನಕ್ಕೆ ಅನ್ನ ಹಾಕೋದಿಕ್ಕೆ ದಾರಿ ಆಗಿರ್ಬೋದು. ಅವರ ಮುಂದಿನ ಭವಿಷ್ಯಕ್ಕೆ ಒಂದು ಒಳ್ಳೆಯ ಹೆಜ್ಜೆ ಗುರುತಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಅವರು ವಿನ್ ಆಗಿರ್ಬೋದು, ವಿನ್ ಆಗದೆ ಇರ್ಬೋದು, ಅವರು ಬಂದು 2 ವಾರಕ್ಕೆ ಹೋಗಿರ್ಬೋದು, 3 ವಾರಕ್ಕೆ ಹೋಗಿರ್ಬೋದು, 10 ವಾರಕ್ಕೆ ಹೋಗಿರ್ಬೋದು, 5ನೇ ವಾರಕ್ಕೆ ಹೋಗಿರ್ಬೋದು, ಎಷ್ಟೇ ವಾರಕ್ಕಾದ್ರೂ ಅವರ ಭವಿಷ್ಯಕ್ಕೆ ಒಂದು ಒಳ್ಳೆಯ ಹೆಜ್ಜೆ ಆಗೋದಂತೂ ಸತ್ಯವಾದ ಸಂಗತಿ. ನೀವು ಕಳೆದ ಸೀಸನ್ ಅಲ್ಲಿ ಪ್ರತಾಪ್ ಅವ್ರನ್ನ ನೋಡಿರ್ಬೋದು. ಡ್ರೋನ್ ಪ್ರತಾಪ್ ಅಂತಾನೆ ಪ್ರಸಿದ್ಧಿಯನ್ನ ಪಡೆದುಕೊಂಡಿರುವಂತರು. ಅವರು ಡ್ರೋನ್ ಅನ್ನೋಂಥ ವಿಚಾರದಲ್ಲಿ ಒಂದಷ್ಟು ಸುದ್ದಿಗೆ ಗ್ರಾಸವಾದ್ರು, ಕೆಲವೊಂದಷ್ಟು ಸುಳ್ಳು ಹೇಳಿ ಏನೇನೋ ಕತೆಗಳು ಬಂತು. ಆದರೆ ಅವರಿಗೆ ಬಿಗ್ ಬಾಸ್ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿತ್ತು. ಬಿಗ್ ಬಾಸ್ ಅಲ್ಲೂ ಕೂಡ ಎಲ್ಲರನ್ನು ಕೂಡ ರಂಜಿಸಿದ್ರು. ಅವರ ವ್ಯಕ್ತಿತ್ವ ಅಂತದ್ದು, ಅವರು ಹೇಗೆ ಏನು ಅನ್ನೋದನ್ನ ರಂಜಿಸಿ ಅಲ್ಲೂ ಸಹ ಒಂದೊಳ್ಳೆ ಹೆಸರನ್ನ ಪಡ್ಕೊಂಡು ನಂತರ ಒಂದಷ್ಟು ವಾರದ ಅಂತ್ಯದ ಪ್ರೋಗ್ರಾಮ್ಸ್ಗಳಲ್ಲಿ, ಈಗ ಡಾನ್ಸ್ ಕರ್ನಾಟಕ ಡಾನ್ಸ್ ಆಗ್ಬೋದು, ಒಂದಷ್ಟು ಗಿಚ್ಚಿ ಗಿಲಿಗಿಲಿ ಶೋಸ್ ಆಗ್ಬೋದು, ಈ ಶೋಸ್ ಅವರಿಗೆ ಇನ್ನೊಂದಷ್ಟು ಒಳ್ಳೆ ಅದ್ಭುತವಾದಂಥ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಿತ್ತು. ಅಷ್ಟು ಶೋಗಳನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡು ಇವತ್ತು ನಿಜಕ್ಕೂ ಅವರು ನೋಡಿದ್ರೆ ಖುಷಿ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಹಾಕುವಂಥ ಒಂದಷ್ಟು ವಿಡಿಯೋಸ್ಗಳಿಗೆ ಕಮೆಂಟ್ ನೋಡಿದ್ರೆ ಸೀರಿಯಸ್ಲಿ ತುಂಬಾ ಖುಷಿ ಆಗುತ್ತೆ. ನೀನು ಇನ್ನೂ ಬೆಳಿಬೇಕು, ನಿನಗಾಗಿರೋಂಥ ಒಂದಷ್ಟು ಗಾಸಿಪ್ಸು ನೀನು ಮಾಡ್ಕೊಂಡು ಒಂದಷ್ಟು ಎಡವಟ್ಟಿಗಳಿಂದ ರಿಲೀವ್ ಮಾಡಿಕೊಂಡು ಅದಕ್ಕೆ ತಿರುಗೇಟು ಅನ್ನೋ ಥರ ಅದಕ್ಕೆ ಆಪೋಸಿಟ್ ಆಗಿ ಇವತ್ತು ಬೆಳೀತಿದ್ಯಾ, ಒಳ್ಳೇದಾಗಲಿ ಅಂತ ನಿಜಕ್ಕೂ ಆ ಕಮೆಂಟ್ಸ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಅಂಥವ್ರ ಮಧ್ಯದಲ್ಲಿ ಇವಾಗ ಗಿಲ್ಲಿ ನಟ ಅಂತಲೇ ಹೇಳ್ಬೋದು. ಆದರೆ ಇವ್ರು ಯಾವುದೇ ಥರ ಗಾಸಿಪ್ ಮಾಡ್ಕೊಳ್ಳಿಲ್ಲ. ಸಾಮಾನ್ಯ ಕುಟುಂಬದಿಂದ ಬಂದು ಭಾಳ ಸಣ್ಣ ಪ್ರಮಾಣದಲ್ಲಿ ಬಂದವರು. ಇವತ್ತು ಇಡೀ ಕರ್ನಾಟಕ, ನಮ್ಮ ಕರ್ನಾಟಕ ಹಾಗೆ ನಮ್ಮ ದೇಶ ಅಲ್ದಿರ ಬೇರೆ ದೇಶದವರು ಕೂಡ ನಮ್ಮ ಬಿಗ್ ಬಾಸ್, ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡದ ಜನತೆಯನ್ನು ನೋಡ್ತಿದ್ದಾರೆ ಅಂದರೆ ಅದಕ್ಕೆ ನಿಜಕ್ಕೂ ಕಾರಣ ಗಿಲ್ಲಿ ಅಂತಲೇ ಹೇಳ್ಬೋದು. ಆದರೆ ಗಿಲ್ಲಿ ಅವರ ತಮಾಷೆ ತುಂಟಾಟತನನ ಕೆಲವರು ಕಾಲು ಎಳಿತಿದ್ದಾರೆ. ಅವ್ರನ್ನ ಹೇಳ್ದು ಇವ್ರ ಬಗ್ಗೆ ಅವ್ರ ಬಗ್ಗೆ ಹೇಳಿ ಇವ್ರ ಕಾಲು ಎಳ್ದು ಅವನು ಹೆಸರು ತಗೋತಿದ್ದಾನೆ, ಅದಕ್ಕೆ ಕಾಮಿಡಿ ಮಾಡಿ ಕಂಟೆಂಟ್ ಕ್ರಿಯೇಟ್ ಮಾಡ್ಕೋತಿದ್ದಾನೆ, ಇದೆಲ್ಲ ಇರ್ಬೋದು. ಆದರೆ ಇಮಿಡಿಯೇಟ್ ಅವ್ರಿಗೆ ಒಂದು ಟಾಸ್ಕ್ ಅಂತ ಕೊಟ್ಟಾಗ ಅವ್ರು ಕ್ರಿಯೇಟ್ ಮಾಡ್ಕೊಳ್ಳೋಂಥ ವರ್ಡ್ಸು, ಆ ಪದಗಳನ್ನ ಜೋಡಿಸ್ಕೊಂಡು ಮನರಂಜನೆ ಕೊಡುವಂಥದ್ದು. ನಿಜಕ್ಕೂ ಅವ್ರು ಹೇಳೋ ಈ ವಾರದ ರ್ಯಾಪ್ ಸಾಂಗಲ್ಲಿ ನಿಜಕ್ಕೂ ಅವ್ರು ಹೇಳೋ ಒಂದೊಂದು ಪದಗಳು ಅದು ನಿಜ ಅನಿಸುತ್ತೆ, ಅವ್ರಿಗದು ಅನ್ವಯಿಸುತ್ತೆ. ಒಂದಷ್ಟು ಜನ ಹೌದು ಅಂತ ಅಂದ್ಕೊಂಡ್ರೆ ಇನ್ನೊಂದಷ್ಟು ಜನ ಸಿಟ್ಟು ಮಾಡ್ಕೊಂಡಿರೋದು ಉಂಟು. ಬಟ್ ನೋಡಿದಂಥ ಪ್ರೇಕ್ಷಕರಿಗೆ ಬೋರ್ ಆಗಲಿಕ್ಕೆ ಇರೋದಿಲ್ಲ, ಅಷ್ಟು ಖುಷಿಯನ್ನು ಕೊಟ್ಟಿದೆ ರ್ಯಾಪ್ ಸಾಂಗ್ ಗಿಲ್ಲಿ ಅವ್ರು ಮಾಡಿದ್ದಂಥದ್ದು. ಸೊ ಇನ್ನಷ್ಟು ಪ್ರತಿಯೊಬ್ಬ ಸ್ಪರ್ಧಿಗಳ ಬಗ್ಗೆ ಒಂದಷ್ಟು ಮಾತುಗಳಿದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ವಿಡಿಯೋ ಮುಗಿಸೋಣ. ಆ್ಯಕ್ಚುಲಿ ಇವತ್ತಿನ ವಾರದಲ್ಲಿ, ಇವತ್ತಿನ ದಿನದಲ್ಲಿ ಮನೆಯಿಂದ ಹೊರಗೆ ಹೋಗ್ತಿರುವಂತಹ ಸ್ಪರ್ಧಿ ಸ್ಪಂದನ ಸೋಮಣ್ಣ ಅವರು. ಸೊ ಈ ವಿಚಾರ ಹೊರಗೆ ಬಂದಿದೆ. ಇಷ್ಟು ದಿನದಲ್ಲಿ ಅವರು ಭಾಳ ಮುದ್ದಾಗಾಟ ಆಡಿದ್ದಾರೆ. ಒಂದಷ್ಟು ಜನ ಖುಷಿ ಕೊಟ್ಟಿದೆ, ಒಂದಷ್ಟು ಜನ ಸಿಟ್ಟು ಮಾಡ್ಕೊಂಡಿದ್ದಾರೆ. ಏನೂ ಮಾಡೋಕ್ಕಾಗೋದಿಲ್ಲ, ಜೀವನದಲ್ಲೇ ಸರಿ ತಪ್ಪು ಎರಡೂ ಇರುತ್ತೆ ಅಂದಮೇಲೆ ಆಟಗಳಲ್ಲಿ ಇದ್ದೇ ಇರುತ್ತೆ. ಸೊ ಅವರ ಮುಂದಿನ ಭವಿಷ್ಯಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳೋಣ. ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಆಲ್ ದ ಬೆಸ್ಟ್ ಅಂತ ಹೇಳಿ. ಯಾಕಂದರೆ ಇಷ್ಟು ಹಂತದವರೆಗೂ ಕೂಡ ಅವ್ರು ಬಂದಿರೋದೇ ಗ್ರೇಟ್ ಅಲ್ವಾ. ಕಳೆದ ವಾರ ಮಾಳು ನಿಪನಾಳ ಅವರು ಹೋದ್ರು. ಆ ಟೈಮಲ್ಲೂ ಕೂಡ ಇನ್ನೂ ತುಂಬ ಜನ ಹೇಟ್ ಮಾಡ್ತಿದ್ದಾರೆ, ಸಿಟ್ಟು ಮಾಡ್ಕೋತಿದ್ದಾರೆ, ಅವ್ರು ಹೋಗ್ಬಾರ್ದಿತ್ತು, ನಾನೇ ಅವ್ರು ಬೆಸ್ಟ್ ಇದ್ರು, ಅವ್ರು ವಿನ್ ಆಗಬೇಕಿತ್ತು ಅಂತ. ಏನು ಮಾಡೋದಕ್ಕಾಗೋದಿಲ್ಲ, ಆಟ ಅಂದಮೇಲೆ ಇದೆಲ್ಲ ಸಹಜವಾಗಿರುತ್ತೆ. ಸೊ ಸ್ಪಂದನ ಸೋಮಣ್ಣ ಅವರಿಗೆ ಎಲ್ಲರೂ ಆಲ್ ದ ಬೆಸ್ಟ್ ಹೇಳೋಣ. ಹಾಗೆ ಇನ್ನು ಮಿಕ್ಕಿ ಇರುವಂತಹ ಸ್ಪರ್ಧಿಗಳಿಗೂ ಕೂಡ ವಿನ್ ಆಗಲಿ, ಇನ್ನೂ ಚೆನ್ನಾಗಿ ಆಡಲಿ, ಫೈನಲ್ ಸ್ಟೇಜ್ ಬರೋವರೆಗೂ ಅಂತೇಳಿ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳೋಣ. ನೀವೆಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಆಲ್ ದ ಬೆಸ್ಟ್ ಅಂತ ಹಾಕಿ.